ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಮೂಡ ನಿವೇಶನ ಹಂಚಿಕೆ ಅಕ್ರಮ ಪ್ರಕರಣ ಈಗ ಮತ್ತೊಂದು ಪ್ರಮುಖ ಹಂತಕ್ಕೆ ಬಂದು ತಲುಪಿದೆ. ಈ ಹಿಂದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ನೀಡಿದ್ದ ಬಿ ರಿಪೋರ್ಟ್ ಅಂಗೀಕಾರವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇತರರಿಗೆ ತುರ್ತು ನೋಟಿಸ್ ಅನ್ನ ಜಾರಿ ಮಾಡಿದೆ. ಈ ಒಂದು ಆದೇಶದಿಂದಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿದ್ದು, ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾನೂನು ಸಂಕಷ್ಟ ಎದುರಾಗಲಿದೆಯೇ? ಹೈಕೋರ್ಟ್ ನೋಟಿಸ್ ನೀಡಿದ ಮೇಲೆ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರಲಿದೆ? ಈ ಪ್ರಕರಣದಲ್ಲಿ ಅಸಲಿಗೆ ನಡೆದದ್ದೇನು ಮತ್ತು ಇನ್ನು ಮುಂದೆ ಏನಾಗಬಹುದು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೂಡ ನಿವೇಶನ ಹಂಚಿಕೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಸರಣಿಯು ಕರ್ನಾಟಕದ ರಾಜಕೀಯ ಮತ್ತು ಕಾನೂನು ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿ ಪರಿಣಮಿಸಿದೆ. ಈ ಪ್ರಕರಣವು ಕೇವಲ ಒಂದು ಆಡಳಿತಾತ್ಮಕ ತಪ್ಪಲ್ಲದೆ ಸಂವಿಧಾನಿಕ ಹುದ್ದೆಯಲ್ಲಿರುವವರ ಅಧಿಕಾರ ದುರುಪಯೋಗ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿನ ಜಂಟಿ ಅಂಶಗಳನ್ನು ಒಳಗೊಂಡಿದೆ. ಇತ್ತೀಚೆಗೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದ ಬಿ ವರದಿಯನ್ನ ಅಂಗೀಕರಿಸಿದ್ದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಗೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇತರರಿಗೆ ತುರ್ತು ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಸ್ನೇಹಿತರೆ, ಈ ವಿವಾದದ ಕೇಂದ್ರ ಬಿಂದು ಮೈಸೂರಿನ ಕೆಸರೆ ಗ್ರಾಮದಲ್ಲಿರುವ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿಯಾಗಿದೆ. ಈ ಭೂಮಿಯ ಇತಿಹಾಸವು ಹಲವಾರು ದಶಕಗಳಷ್ಟು ಹಿಂದಕ್ಕೆ ಹೋಗುತ್ತೆ. 1959ರಿಂದ 2004ರವರೆಗಿನ ದಾಖಲೆಗಳ ಪ್ರಕಾರ ಈ ಭೂಮಿಯು ನಿಂಗ ಎಂಬುವವರ ಕುಟುಂಬದ ಒಡೆತನದಲ್ಲಿತ್ತು ಮತ್ತು 1968ರ ವೇಳೆಗೆ ಇವರ ಪುತ್ರರ ನಡುವೆ ಹಕ್ಕುಗಳ ಹಂಚಿಕೆಯಾಗಿತ್ತು. 2004ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ಭೂಮಿಯನ್ನು ಜೆ ದೇವರಾಜು ಅವರಿಂದ ಖರೀದಿಸಿದ್ರು. ಗಮನಾರ್ಹ ವಿಷಯವೇನು ಅಂದರೆ, ಈ ಭೂಮಿಯನ್ನು ಮೂಡ ಈಗಾಗಲೇ ದೇವನೂರು ಬಡಾವಣೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿತ್ತು. ಆದರೆ ನಂತರ ಅದನ್ನ ಅಧಿಸೂಚನೆಯಿಂದ ಕೈಬಿಡಲಾಗಿತ್ತು. 2010ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ಭೂಮಿಯನ್ನು ಸಿದ್ದರಾಮಯ್ಯನವರ ಪತ್ನಿ BM ಪಾರ್ವತಿಯವರಿಗೆ ಉಡುಗೊರೆಯಾಗಿ ನೀಡಿದ್ರು. 2017ರ ವೇಳೆಗೆ ಮೂಡ ಈ ಭೂಮಿಯಲ್ಲಿ ಈಗಾಗಲೇ ರಸ್ತೆ ಮತ್ತು ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಿದೆ ಎಂದು ಒಪ್ಪಿಕೊಳ್ತು ಮತ್ತು ಭೂ ಮಾಲೀಕರಿಗೆ ಪರ್ಯಾಯವಾಗಿ ನಿವೇಶನಗಳನ್ನು ನೀಡಲು ನಿರ್ಧರಿಸಿತು. ಇಲ್ಲಿನಿಂದಲೇ ವಿವಾದದ ಅಸಲಿ ರೂಪ ಆರಂಭವಾಗುತ್ತೆ. ಕೆಸರೆ ಗ್ರಾಮದ ಕೃಷಿ ಭೂಮಿಗೆ ಪ್ರತಿಯಾಗಿ ಅತ್ಯಂತ ದುಬಾರಿ ಪ್ರದೇಶವಾದ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ 14 ನಿವೇಶನಗಳನ್ನು 50-50 ಅನುಪಾತದ ಯೋಜನೆಯಡಿ ಹಂಚಿಕೆ ಮಾಡಲಾಯಿತು. ಸ್ನೇಹಿತರೆ, ಈ ಹಗರಣದಲ್ಲಿ ಅತ್ಯಂತ ವಿವಾದಾತ್ಮಕ ಅಂಶವೇನು ಅಂದರೆ, ಮೂಡ ಜಾರಿಗೆ ತಂದ 50-50 ಅನುಪಾತದ ಯೋಜನೆ. ಈ ಯೋಜನೆಯ ಪ್ರಕಾರ ಭೂಮಿಯನ್ನ ಕಳೆದುಕೊಂಡ ಮಾಲೀಕರಿಗೆ ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ ಅರ್ಧದಷ್ಟು ನಿವೇಶನಗಳನ್ನ ನೀಡಲಾಗುತ್ತೆ. ಈ ನೀತಿಯು 2020ರಲ್ಲಿ ಅನುಮೋದನೆಗೊಂಡಿದ್ದರೂ ಇದರ ಅಸ್ಪಷ್ಟ ನಿಯಮಗಳು ಮತ್ತು ಹಂಚಿಕೆಯಲ್ಲಾದ ತಾರತಮ್ಯಗಳು ದೊಡ್ಡ ಮಟ್ಟದ ಭ್ರಷ್ಟಾಚಾರಕ್ಕೆ ದಾರಿಯನ್ನ ಮಾಡಿಕೊಟ್ಟಿವೆ ಎಂದು ಆರೋಪಿಸಲಾಗಿದೆ. ವಿಶೇಷವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ನೀಡಲಾದ ನಿವೇಶನಗಳು ಕೆಸರೆ ಗ್ರಾಮದ ಭೂಮಿಗೆ ಹೋಲಿಸಿದರೆ ಅತಿ ಹೆಚ್ಚು ಮೌಲ್ಯದ ಪ್ರದೇಶದಲ್ಲಿದ್ವು. ನ್ಯಾಯಮೂರ್ತಿ PN ದೇಸಾಯಿ ಸಮಿತಿಯ ವರದಿಯು ಮೂಡಾದ ಈ ಯೋಜನೆಯಲ್ಲಿನ ವ್ಯವಸ್ಥಿತ ಲೋಪದೋಷಗಳನ್ನು ಎತ್ತಿ ತೋರಿಸುತ್ತೆ. 2023ರ ಮಾರ್ಚ್ ನಂತರ ಈ ಯೋಜನೆಯಡಿ ಮಾಡಲಾದ ಹಂಚಿಕೆಗಳನ್ನು ರದ್ದುಗೊಳಿಸುವಂತೆ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಮಿತಿ ಶಿಫಾರಸು ಮಾಡಿದೆ. ಈ ವರದಿಯು ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿಯವರಿಗೆ ನೀಡಲಾದ ನಿವೇಶನಗಳಲ್ಲಿ ನೇರ ತಪ್ಪಿಲ್ಲವೆಂದು ಹೇಳಿದ್ದರೂ ಮೂಡ ಅಧಿಕಾರಿಗಳು ನಿಯಮಗಳನ್ನು ಮೀರಿ ವರ್ತಿಸಿರುವುದನ್ನ ದೃಢಪಡಿಸಿದೆ. ಇನ್ನು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು 2024ರ ಜುಲೈನಲ್ಲಿ ಸಲ್ಲಿಸಿದ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಮುಖ್ಯಮಂತ್ರಿಯವರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ರು. ಈ ಅನುಮತಿಯನ್ನು ಪ್ರಶ್ನಿಸಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ 2024ರ ಸೆಪ್ಟೆಂಬರ್ 24ರಂದು ಹೈಕೋರ್ಟ್ ಈ ಅರ್ಜಿಯನ್ನ ವಜಾಗೊಳಿಸಿ ತನಿಖೆ ಅಗತ್ಯ ಎಂದು ಅಭಿಪ್ರಾಯಪಟ್ಟಿತು. ಇದರ ಬೆನ್ನಲ್ಲೇ ವಿಶೇಷ ನ್ಯಾಯಾಲಯವು ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ FIR ದಾಖಲಿಸಿ ತನಿಖೆ ನಡೆಸಲು ಆದೇಶಿಸಿತು. ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯ ಅವರನ್ನು 2024ರ ನವೆಂಬರ್ನಲ್ಲಿ
ವಿಚಾರಣೆಗೆ ಒಳಪಡಿಸಿದ್ರು. ಸುದೀರ್ಘ ತನಿಖೆಯ ನಂತರ ಫೆಬ್ರವರಿ 12, 2025ರಂದು ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯಕ್ಕೆ ಬಿ ವರದಿಯನ್ನ ಸಲ್ಲಿಸಿದರು. ಈ ವರದಿಯಲ್ಲಿ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳನ್ನು ಸಾಬೀತುಪಡಿಸಲು ಸಾಕ್ಷ್ಯಾಧಾರಗಳ ಕೊರತೆ ಇದೆ ಎಂದು ಉಲ್ಲೇಖಿಸಲಾಗಿತ್ತು. ಈ ವರದಿಯು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಅನ್ನು ನೀಡಿತು ಮತ್ತು ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗಿತ್ತು. ಇನ್ನು ಸ್ನೇಹಿತರೆ, ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು 2026ರ ಜನವರಿ 28ರಂದು ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದ ಬಿ ವರದಿಯನ್ನ ಅಂಗೀಕರಿಸಿತು. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಪ್ರತಿಭಟನಾ ಅರ್ಜಿಯನ್ನ ವಜಾಗೊಳಿಸಿ ಈ ತೀರ್ಪನ್ನ ನೀಡಿತು. ಆದರೂ ಇದೇ ಆದೇಶದಲ್ಲಿ ಮೂಡಾದ ಇತರ ಅಧಿಕಾರಿಗಳ ವಿರುದ್ಧದ ತನಿಖೆಯನ್ನ ಮುಂದುವರಿಸಲು ನ್ಯಾಯಾಲಯ ಅನುಮತಿಯನ್ನ ನೀಡಿತು. ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಇವರ ಪ್ರಮುಖ ವಾದಗಳೇನು ಅಂದ್ರೆ, ಮೊದಲನೇದು ನ್ಯಾಯವ್ಯಾಪ್ತಿಯ ದೋಷ. ಒಂದೇ ಪ್ರಕರಣದಲ್ಲಿ ಪ್ರಯೋಜನ ಪಡೆದವರು ಫಲಾನುಭವಿಗಳನ್ನ ಬಿಟ್ಟು ಕೇವಲ ಅಧಿಕಾರಿಗಳ ವಿರುದ್ಧ ಮಾತ್ರ ತನಿಖೆ ಮುಂದುವರಿಸುವುದು ಕಾನೂನುಬದ್ಧವಾಗಿ ಅಸಾಧ್ಯ. ಇನ್ನು ಎರಡನೆಯದ್ದು ಸಮಗ್ರ ಪಿತೂರಿ. ನಿವೇಶನ ಹಂಚಿಕೆಯು ಒಂದು ಏಕರೂಪದ ಕ್ರಿಮಿನಲ್ ಪಿತೂರಿಯಾಗಿದ್ದು ಇದರಲ್ಲಿ ಫಲಾನುಭವಿಗಳು ಮತ್ತು ಅಧಿಕಾರಿಗಳು ಸಮಾನವಾಗಿ ಭಾಗಿಯಾಗಿದ್ದಾರೆ. ಮೂರನೆಯದ್ದು ಜಾರಿ ನಿರ್ದೇಶನಾಲಯದ ದಾಖಲೆಗಳ ನಿರ್ಲಕ್ಷ್ಯ. ಜಾರಿ ನಿರ್ದೇಶನಾಲಯವು ಅಂದ್ರೆ ಇಡಿ ಈ ಪ್ರಕರಣದಲ್ಲಿ ಈಗಾಗಲೇ 400 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದೆ ಮತ್ತು ಮನಿ ಲ್ಯಾಂಡ್ರಿಂಗ್ ನಡೆದಿದೆ ಎಂಬ ಬಗ್ಗೆ ಗಂಭೀರ ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ವಿಶೇಷ ನ್ಯಾಯಾಲಯವು ಈ ದಾಖಲೆಗಳನ್ನು ಪರಿಗಣಿಸದೆ ತರಾತುರಿಯಲ್ಲಿ ಬಿ ವರದಿಯನ್ನ ಅಂಗೀಕರಿಸಿದೆ. ಇನ್ನು ಸ್ನೇಹಿತರೆ, ಮಾರ್ಚ್ 26ರಂದು ಹೈಕೋರ್ಟ್ನ ನ್ಯಾಯಮೂರ್ತಿ ಎಸ್ ಸುನಿಲ್ ದತ್ ಯಾದವ್ ಅವರ ಏಕಸದಸ್ಯ ಪೀಠವು ಈ ಅರ್ಜಿಯ ವಿಚಾರಣೆ ನಡೆಸಿತು. ಅರ್ಜಿದಾರರ ಪರ ವಾದಿಸಿದ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗರ್ ರವರು ಲೋಕಾಯುಕ್ತದ ಬಿ ವರದಿಯು ಕೇವಲ ಒಂದು ಸಮಿತಿ ವರದಿಯಂತಿದೆ ಮತ್ತು ಸರಿಯಾದ ತನಿಖೆ ನಡೆದಿಲ್ಲ ಎಂದು ಆಕ್ಷೇಪಿಸಿದರು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಹೈಕೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಬಿಎಂ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ, ಭೂಮಾಲೀಕ ದೇವರಾಜು, ಮೂಡಾ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಸೇರಿದಂತೆ ಎಲ್ಲ ಪ್ರತಿವಾದಿಗಳಿಗೆ ತುರ್ತು ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಕಾನೂನು ಪರಿಭಾಷೆಯಲ್ಲಿ ತುರ್ತು ನೋಟಿಸ್ ಎಂದರೆ ಪ್ರಕರಣವು ಗಂಭೀರವಾದ ಕ್ರಮವನ್ನ ಬಯಸುತ್ತಿದೆ ಎಂದರ್ಥ. ನ್ಯಾಯಾಲಯವು ಅರ್ಜಿದಾರರ ವಾದದಲ್ಲಿ ಪ್ರಾಥಮಿಕ ಸತ್ಯಾಂಶವಿದೆ ಎಂದು ಕಂಡುಬಂದಾಗ ಪ್ರತಿವಾದಿಗಳಿಂದ ಶೀಘ್ರವಾಗಿ ಉತ್ತರವನ್ನ ನಿರೀಕ್ಷಿಸುತ್ತದೆ. ಇದು ಕೇವಲ ಪ್ರಕ್ರಿಯೆಯ ಭಾಗವಲ್ಲದೆ ಪ್ರಕರಣದ ಗತಿಯನ್ನ ಬದಲಿಸುವ ಶಕ್ತಿಯನ್ನ ಹೊಂದಿದೆ. ಇನ್ನು ಸ್ನೇಹಿತರೆ, ಹೈಕೋರ್ಟ್ನಿಂದ ನೋಟಿಸ್ ಸ್ವೀಕರಿಸಿದ ನಂತರ ಸಿದ್ದರಾಮಯ್ಯ ಮತ್ತು ಇತರ ಪ್ರತಿವಾದಿಗಳು ತಮ್ಮ ವಕೀಲರ ಮೂಲಕ ವಕಾಲತ್ತನ್ನ ಸಲ್ಲಿಸಬೇಕಾಗುತ್ತದೆ. ಇವರು ಲೋಕಾಯುಕ್ತದ ಬಿ ವರದಿಯು ಹೇಗೆ ಸರಿಯಾಗಿದೆ ಮತ್ತು ವಿಶೇಷ ನ್ಯಾಯಾಲಯದ ಆದೇಶದಲ್ಲಿ ಯಾವುದೇ ದೋಷವಿಲ್ಲ ಎಂಬ ಬಗ್ಗೆ ಲಿಖಿತ ಆಕ್ಷೇಪಣೆಗಳನ್ನು ಸಲ್ಲಿಸುತ್ತಾರೆ. ಸ್ನೇಹಿತರೆ, ಮೂಡಾ ಪ್ರಕರಣದಲ್ಲಿ ಹೈಕೋರ್ಟ್ ಜಾರಿಗೊಳಿಸಿದ ತುರ್ತು ನೋಟಿಸ್ಗಳು ಈ ಹಗರಣದ 2ನೇ ಅಧ್ಯಾಯಕ್ಕೆ ನಾಂದಿ ಹಾಡಿದಂತಿದೆ. ಲೋಕಾಯುಕ್ತ ಪೊಲೀಸರ ಬಿ ವರದಿಯು ಸಮರ್ಪಕವಾಗಿಲ್ಲ ಎಂಬ ಅರ್ಜಿದಾರರ ವಾದವನ್ನ ಹೈಕೋರ್ಟ್ ಪ್ರಾಥಮಿಕವಾಗಿ ಒಪ್ಪಿಕೊಂಡಿರುವುದಕ್ಕೆ ಈ ನೋಟಿಸ್ಗಳೇ ಸಾಕ್ಷಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್